ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾನು ಆಲ್ರೆಡಿ 3-4 ಡೇಸಿಂದ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ನನ್ನ ಫ್ರೆಂಡ್ಸು ಹಂಗೆ ನಮ್ಮ ಸಿಸ್ಟ್ರುಗಳು ಎಲ್ಲರೂ ನಂಗೆ ತಮಾಷೆ ಮಾಡ್ತಾಯಿದ್ರು, ಏನಕ್ಕೆ ನೀನು ವೀಡಿಯೋನೇ ಹಾಕಿಲ್ಲ ಅಂತ. ಮತ್ತು ಫ್ರೆಂಡ್ಸ್, ನನಗೆ ಇವತ್ತು ತುಂಬಾ ಖುಷಿ ಆಯಿತು. ಯಾಕೆಂದರೆ ನಮ್ಮ ದೊಡ್ಡ ಸಾರ್ ಒಬ್ಬರು, ನಾನು ರಿಸೆಪ್ಷನಲ್ಲಿ ನಿಂತಿದ್ದೆ. ಮಾಮೂಲಿ ನಾವು ಅವ್ರಿಗೆ ವಿಶ್ ಮಾಡಲೇಬೇಕಲ್ಲ, ಮಾಡ್ತಾಯಿದ್ದು. ಏನಕ್ಕಮ್ಮ ಯಮ್ಮನ್ ನೀನು 3 ಡೇಸಿಂದ ವೀಡಿಯೋನೇ ಹಾಕಿಲ್ಲ ಅಂತ ಕೇಳ್ತಿದ್ರು. ಯಾಕೆಂದರೆ ಫ್ರೆಂಡ್ಸ್, ನಾನೇನಾದರೂ ರೀಲ್ಸು ಏನಾದರೂ ಚಿಕ್ಕ ಚಿಕ್ಕ ವೀಡಿಯೋ ಇದ್ದರೆ ಸ್ಟೇಟಸ್ ಹಾಕ್ತೀನಿ. ನಾನು ಯೂಟ್ಯೂಬ್ಗೆ ಇದು ವಾಟ್ಸಪ್ಗೆ ಹಾಕ್ತೀನಿ ಮತ್ತು ಫೇಸ್ಬುಕ್ ಹಾಕ್ತೀನಿ. ಆದರೆ ಫ್ರೆಂಡ್ಸ್, ಅವ್ರದ್ದು ದೊಡ್ಡ ಪೋಸ್ಟು, ಅವರು ಮ್ಯಾನೇಜರು, ದೊಡ್ಡ ಮ್ಯಾನೇಜರು. ಅವರು ಇವತ್ತು ನನಗೆ ಅವ್ರಿಗೆ ಅಷ್ಟು ಕನ್ನಡ ಬರಲ್ಲ, ಫುಲ್ ಇಂಗ್ಲೀಷು ಹಿಂದಿ ಮಾತಾಡ್ತಾರೆ. ನಾನಿವತ್ತು ರಿಸೆಪ್ಷನಲ್ಲಿ ಸರ್ ನಮಸ್ಕಾರ ಸರ್ ಅಂದೆ. ಫ್ರೆಂಡ್ಸ್, ನಮ್ಮ ವರ್ಕ್ ಪ್ಲೇಸಲ್ಲಿ ನಾವು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಏನು ಈಗ ಹೇಳೋಂಗಿಲ್ಲ, ಎಲ್ಲ ಕನ್ನಡದಲ್ಲೇ ನಮಸ್ತೆ ಅಂತಲೇ ಹೇಳಬೇಕು. ಮೆಸೇಜು ನಾವು ನಮಸ್ತೆ ಅಂತಲೇ ಹಾಕಬೇಕು. ಹಂಗಾಗಿ ಫ್ರೆಂಡ್ಸ್, ಇವತ್ತು ರಿಸೆಪ್ಷನಲ್ಲಿ ಸಿಕ್ಕಿದ್ರು. ನಾನು ನಮಸ್ತೆ ಸರ್ ಅಂದರೆ, ಬಾಯಿಲಿ ಏಮ ಅಂದರು. ಏನು ಸರ್ ಅಂದೆ. ನೀವು ವೀಡಿಯೋ ಒಂದು ಬಂದೇ ಇಲ್ಲ, ನೀನು ಹಾಕಿಲ್ವ ಅಂದರು. ಇಲ್ಲ ಸರ್, ನಾನು 3-4 ಡೇಸಿಂದ ಫುಲ್ ಆಗಿದ್ದೀನಿ, ನನಗೆ ವೀಡಿಯೋ ಹಾಕೋಕ್ಕಾಗಿಲ್ಲ ಅಂದೆ. ಫ್ರೆಂಡ್ಸ್, ನನಗಂತೂ ತುಂಬಾ ಖುಷಿ ಆಯಿತು. ನೋಡಿ, ನಾವು ವರ್ಕ್ ಮಾಡೋ ಪ್ಲೇಸಲ್ಲಿ ಅದು ಅವ್ರದ್ದು ಎಷ್ಟು ದೊಡ್ಡ ಪೋಸ್ಟು. ನಮ್ಮಂಥ ಒಂದು ಚಿಕ್ಕ ಇದನ್ನು ಒಂದು ವೀಡಿಯೋ ಅವ್ರು ನೋಡಿದ್ದಾರೆ ಅಂದರೆ ಎಲ್ಲರೂ ನೋಡ್ತಾರೆ. ಇನ್ನೂ ಒಂದು 3-4 ಜನ ಇದ್ದಾರೆ. ಅವ್ರು ಯಾಕೆ ನೀನು ವೀಡಿಯೋ ಹಾಕಿಲ್ಲ, ಯಾಕೆ ರೀಲ್ಸ್ ಮಾಡಿಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ಲಾಸ್ಟಲ್ಲಿ ಒಂದೊಂದ್ಸಲಿ ಬಾಯ್ ಅಂತ ಹೇಳ್ತೀನಲ್ಲ, ಅದನ್ನೆಲ್ಲ ಒಂದೊಂದ್ಸಲ ನಂದ ಕಾಮಿಡಿ ಮಾಡ್ತಾರೆ, ಬಾಯ್ ಅಂತ. ಅದೇನು ಅದೆಲ್ಲ ತಮಾಷೆಗೆ ಹೇಳೋದು. ಹಂಗಾಗಿ ಫ್ರೆಂಡ್ಸ್, ನಾನು ಒಂದು 3-4 ಡೇಸಿಂದ ಮಾಡಲಿಲ್ಲ. ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಸ್ವಲ್ಪ ಕೆಲಸ ಮಾಡ್ತೀನಿ ಮನೇಲಿ, ಅಲ್ಲಿ ವರ್ಕ್ ಪ್ಲೇಸಲ್ಲಿ ಒಂದೊಂದು ದಿವಸ ಕೆಲಸ ಜಾಸ್ತಿ ಆಗುತ್ತಾ. ಒಂದೇ ಥರ ಮನುಷ್ಯನ ಜೀವನ ಯಾರಿಗೂ ಒಂದೇ ಥರ ಇರಲ್ಲ ಅಲ್ವಾ ಫ್ರೆಂಡ್ಸ್. ಒಂದೊಂದು ಸರಿ ಏನಾದರೂ ಬೇಜಾರಾಗಿರ್ಬೋದು, ಒಂದೊಂದು ಸರಿ ಕೆಲಸನೂ ಜಾಸ್ತಿ ಆಗಿರ್ಬೋದು. ಯಾವಾಗಲೂ ಎಲ್ಲರೂ ಒಂದೇ ಥರ ಖುಷಿಯಿಂದ ಇರೋಕ್ಕಾಗಲ್ಲ, ಯಾವಾಗಲೂ ಎಲ್ಲರೂ ಒಂದು ದುಃಖದಲ್ಲೇ ಇರೋಕ್ಕಾಗಲ್ಲ, ಯಾವಾಗಲೂ ಒಂದೇ ಥರ ನಮಗೆ ಕೆಲಸ ಕಮ್ಮಿನೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ನಾವು ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತೀವಿ. ಕೆಲಸ ಮಾಡಿದ್ರೇ ಉಂಟು, ಇಲ್ಲ ಅಂದ್ರಿಲ್ಲ. ನಮಗೆ ತಿನ್ನೋಕೆ ಅನ್ನ ಬೇಕು ಅಂದರೆ ನಾವು ಕಷ್ಟಪಡಲೇಬೇಕು, ಎಲ್ಲ ಕಷ್ಟ ಅನುಭವಿಸ್ಲೇಬೇಕು. ಹಂಗಾಗಿ ಫ್ರೆಂಡ್ಸು, ನಾನು ಬರೋದು ವೀಡಿಯೋ ಮಾಡೋಣ ಅಂದ್ಕೊಳ್ಳೋದು, ಯಾಕೋ ಒಂದೊಂದು ಸಲ ಇದಾಗಿ ಮಲ್ಕೊಬಿಡ್ತಾಯಿದ್ದೆ. ಇನ್ನು ಫ್ರೆಂಡ್ಸ್, ನಾನು ಯಾವಾಗ ಬಂದ್ರೂ ನಿಮಗೆ ಗೊತ್ತು, ಫಸ್ಟ್ ಶಿಫ್ಟ್ ಇರಲಿ, ಸೆಕೆಂಡ್ ಶಿಫ್ಟ್ ಇರಲಿ, 2 ಅವರು 3 ಅವರು ಮಲ್ಕೋತೀನಿ. ಬಂದು ನಾನು 8 ಗಂಟೆ ತನಕ ಮಲಗಿದ್ದೆ ಫ್ರೆಂಡ್ಸ್. ಇವತ್ತು ಅಂದ್ಕೊಂಡು ಬಂದೆ. ಇವತ್ತು ಹೋದ ತಕ್ಷಣ, ನಾನು ಬಂದ ತಕ್ಷಣ ಮಲ್ಕೋಬಾರ್ದು ಅನ್ಕೋತೀನಿ ಫ್ರೆಂಡ್ಸ್. ಆದರೆ ನಿಮಗೆ ಗೊತ್ತಲ್ಲ, ಬೆಂಗಳೂರು ಟ್ರಾಫಿಕ್ಕು, ಗಾಡಿ ಓಡಿಸೋದು, ಅಷ್ಟು ಕೈ ಪೇಯ್ನ್ ಇರುತ್ತೆ, ಭುಜ ಎಲ್ಲ ನೋವಿರುತ್ತೆ. ಹಂಗಾಗಿ ಫ್ರೆಂಡ್ಸ್, ಬಂದ ತಕ್ಷಣ ನನಗೆ ಯೂನಿಫಾರ್ಮ್ ಚೇಂಜೇ ಮಾಡಲಿಲ್ಲ. ಇವತ್ತು ಹಂಗೆ ಮಲ್ಕೊಬಿಟ್ಟೆ ಫ್ರೆಂಡ್ಸ್. ಒಂದು 8 ಗಂಟೆ ತನಕ ಮಲಗಿದೆ. ಆಮೇಲೆ ಎದ್ದು ನಾನು ಬಟ್ಟೆ ಸ್ವಲ್ಪನೇ ಇದೆ, ಜಾಸ್ತಿ ಇಲ್ಲ, ವಾಶ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಫಸ್ಟ್ ಶಿಫ್ಟು ಅಂದರೆ ಫ್ರೆಂಡ್ಸ್, ನಾನು 4:30ಗೆಲ್ಲ ಎದ್ದಿದ್ದೆ. ಬೆಳಗ್ಗೆನೂ ಅಷ್ಟೇ ಇಡ್ಲಿಗೆ ನೆನೆಸಿದ್ದು, ಅದನ್ನು ರುಬ್ಬೇಕಿತ್ತು, ಅದನ್ನು ರುಬ್ಬಿಟ್ಬಿಟ್ಟು ಇನ್ನೂ ನಂದು ಊಟ ಆಗಿಲ್ಲ ಫ್ರೆಂಡ್ಸ್. ಇವಾಗ ನನಗೆ ಇನ್ನು ನಮ್ಮ ವರ್ಕ್ ಪ್ಲೇಸಿಂದ ನಮ್ಮ ಸೂಪರ್ವೈಸರ್ಗಳೆಲ್ಲ ಫೋನ್ ಮಾಡಿದರು, ಅದೆಲ್ಲ ಇದು ಮಾಡಿ. ಇನ್ನು ಫ್ರೆಂಡ್ಸ್, ನಂದು ಒಂದು ಅರ್ಧ ಗಂಟೆ ಒಂದು ಕ್ಲಾಸ್ ಐತೆ. ನಾನು ಇಂಗ್ಲೀಷ್ದು ಸ್ವಲ್ಪ ಇದು ಮಾಡ್ತಾ ಇದ್ನಲ್ಲ, ಅದೊಂದು 20 ನಿಮಿಷ ಆನ್ಲೈನ್ ಕ್ಲಾಸ್ ಫ್ರೆಂಡ್ಸ್. ಅದೇನು ಇನ್ನೂ ನನಗೆ ಪೂರ್ತಿ ಅದು ಇದು ನನಗಿನ್ನೂ ಅದು ಪೂರ್ತಿ ಅರ್ಥ ಆಗಿಲ್ಲಲ್ಲ, ಅದಕ್ಕೋಸ್ಕರ ನಾನು ವೀಡಿಯೋದಲ್ಲೇನೋ ಅದು ಹೇಳಿಲ್ಲ. ನಾನು ಅದರಿಂದ ಕಲ್ತ ಮೇಲೆ ನಿಮಗೆ ವೀಡಿಯೋದಲ್ಲೇ ಅದ್ರ ಬಗ್ಗೆ ಅದಕ್ಕೆ ಕಲ್ತ ಮೇಲೆ ಅಲ್ಲಿಗೆ ಸೇರ್ಕೊಂಡ್ರೆ ಒಳ್ಳೆಯದು, ಆನ್ಲೈನ್ ಕ್ಲಾಸ್ ಹೆಂಗೆ ಏನು ಅಂತ ಅದ್ರ ಬಗ್ಗೆ ಯಾವಾಗಲಾದ್ರು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಬಿಡಿ ಫ್ರೆಂಡ್ಸ್, ಏನಿಲ್ಲ. ಅದರಲ್ಲಿ ಏನೈತೆ, ನನಗೆ ಇಂಗ್ಲೀಷ್ ಓದ್ತೀನಿ, ಬರಿತೀನಿ, ಅರ್ಥ ಮಾತಾಡ್ತೀನಿ. ನನಗೆ ಫಾಸ್ಟು ರಿವರ್ಸ್ ಆನ್ಸರ್ ಮಾಡೋಕ್ಕೆ ಇದೇ ಆನ್ಸರು ಅಂತ ಗೊತ್ತಾಗಲ್ಲ. ಫುಲ್ ಬರಿತೀನಿ, ಓದ್ತೀನಿ, ಮಾತು ಆಡ್ತೀನಿ. ಆಲ್ರೆಡಿ ನಾನು 1/2% ಮಾತಾಡ್ತೀನಿ ಫ್ರೆಂಡ್ಸ್. ಹಂಗಾಗಿ ಸೇರ್ಕೊಂಡಿದ್ದೀನಿ. ಅವರು ಟೀಚರು ಮೈಸೂರವರು, ಅವರೊಂದು ಅರ್ಧ ಗಂಟೆ ಮಾಡ್ತಾರೆ ಫ್ರೆಂಡ್ಸ್ ಆನ್ಲೈನ್ ಕ್ಲಾಸು. ಇನ್ನು 2 ಡೇಸು, ನೆನ್ನೆ ಅವರು ರಜಾ ಏನೋ ಅವ್ರಿಗೆ ಎಲ್ಲೋ ಹೋಗಿದೆ ಅಂತಾರೆ. ನನಗೆ ಕೊಟ್ಟಿರೋ ಟ್ರೈನರ್ ಹೆಂಗೆ ಅಂದರೆ ಫ್ರೆಂಡ್ಸ್, ಒಂದಿನ ಮಾಡ್ತಾರೆ, ಒಂದಿನ ಏನಕ್ಕಾದರೂ ಒಂದು ರೀಸನ್ ಹೇಳ್ತಾರೆ. ಟ್ರೈನರ್ ಕೊಡ್ತಾರೆ ಅವರು ಒಬ್ಬೊಬ್ರನ್ನ. ನನಗೆ ಕೊಟ್ಟಿರೋ ಟ್ರೈನರು ಲೇಡಿ ಭಾವನಾ ಅಂತ, ಮೈಸೂರವ್ರಂತೆ. ಇವತ್ತು ಗೊತ್ತಾಯಿತು ಫ್ರೆಂಡ್ಸ್ ಅವ್ರ ಊರು. ಅವರು ಒಂದು ಏನಾದರೂ ನನಗೆ ಪಾಠನ ಕಳಿಸ್ತಾರೆ, ಅದನ್ನು ನೋಡ್ಕೋಬೇಕಿತ್ತು. ನೆನ್ನೆದು ನಾನು ನೋಡ್ಕೊಳ್ಳೇ ಇಲ್ಲ. ಏನು ಮಾಡೋದು, ಏನೇನೋ ಮಾಡ್ತೀನಿ. ಹೆಂಗೆ ನೋಡಿ ಅಲ್ಲಿ ಕೆಲಸತ್ತಾ ಅದು ಇದು ಬರುತ್ತಾ, ಮನೆಗೆ ಬರ್ತೀನ, ಮಲ್ಕೋತೀನ, ಎದ್ದ ಮೇಲೆ ಅಡುಗೆ ಮಾಡು, ಪಾತ್ರೆ ತೊಳೆ, ಇದೇ ಆಗೋಗುತ್ತೆ. ಏನೇನೇ ಸ್ಟ್ರಗಲ್ ಮಾಡ್ತೀನಿ. ಆದರೆ ನನ್ನ ಫ್ರೆಂಡ್ ಹೇಳ್ತಾರೆ, ಯೂಟ್ಯೂಬ್ ಚಾನಲ್ ಮಾಡ್ತೀಯಾ ಮತ್ತು ರೀಲ್ಸ್ ಮಾಡ್ತಿರ್ತೀಯ, ಇಂಗ್ಲೀಷ್ ಅದು ನೋಡ್ಕೊಳಕ್ಕಾಗಲ್ವ ಅಂತ. ಅವ್ರ ಕರ್ತವ್ಯ ಹೇಳೋದು ಹೇಳ್ತಾರೆ. ಅವ್ರಿಗೇನು ಇದಕ್ಕೆಲ್ಲ ನಾನು ಟೈಮ್ ಕೊಡ್ತೀನಲ್ಲ, ಅದೇ ಥರ ನೀನು ಇಂಗ್ಲೀಷ್ ಕಲಿಯೋಕ್ಕೂ ಟೈಮ್ ಕೊಡು ಅಂತಾರೆ. ಈಗ ಫ್ರೆಂಡ್ಸ್, ನಂದು ಯೂಟ್ಯೂಬ್ ಚಾನಲ್ ಐತೆ, ಒಂದು ವೀಡಿಯೋ ಹಾಕಬೇಕು, ಒಂದು ರೀಲ್ಸ್ ಮಾಡಬೇಕು ಅಂತ ನನ್ನ ಆಸೆ ಇದ್ದೇ ಇರುತ್ತಲ್ಲ. ಅವ್ರು ಹಂಗೆ ತಿಳಿದಾರೆ. ಏನು ಫ್ರೆಂಡ್ಸ್, ರೀಲ್ಸ್ ನೀವೇ ನೋಡಿದ್ದೀರಿ, 1 ನಿಮಿಷದ್ದು
ಒಂದು 5 ರೀಲ್ಸ್ ಮಾಡಿದ್ರೆ 5 ನಿಮಿಷ. ನಾನೇನು ಎಲ್ಲರ ಥರ ಅದಕ್ಕೋಸ್ಕರನೇ ಆ ವಿಡಿಯೋ ಮಾಡೋಕ್ಕೊಬ್ರು, ಮೇಕಪ್ ಮಾಡೋಕ್ಕೊಬ್ರು, ಏನಕ್ಕೆಲ್ಲ ಇಟ್ಕೊಂಡು ಎಲ್ಲರ ಥರ ಅಷ್ಟೊಂದು ಸ್ಟ್ರಗಲ್ ಮಾಡಿ ನಾನೇನು ರೀಲ್ಸ್ ಮಾಡಲ್ಲ. ಆಲ್ರೆಡಿ ನೀವು ನನ್ನ ರೀಲ್ಸ್ ಎಲ್ಲ ನೋಡಿದ್ದೀರಿ. ನಾನೇನಪ್ಪ ಅಂದರೆ ಒಂದು ಚೆನ್ನಾಗಿರೋದೊಂದು ಸ್ಯಾರಿ ಹುಡುಕ್ತೀನಿ, ಯಾವುದಾದ್ರೂ ಒಂದು ಸೆಟ್ ಹುಡುಕ್ತೀನಿ ಫ್ರೆಂಡ್ಸ್. ಮಾಮೂಲಿ ಲಿಫ್ಟಿಕ್ಕು ನಿಮಗೆ ಗೊತ್ತಿರುತ್ತೆ. ಆ ಥರ ನಾನು ಮಾಡೋದು. ಅವರು ನನ್ನ ಫ್ರೆಂಡ್ ಏನಂತ ಹೇಳ್ತಾರೆ, ನೀವು ಇದು ಸ್ಯಾರಿ ಹಾಕ್ಕೊಂಡು ಯೂಟ್ಯೂಬ್ ಮಾಡೋಕ್ಕಾಗುತ್ತೆ, ಇಂಗ್ಲೀಷ್ ಕಲಿಯೋಕ್ಕಾಗಲ್ವಾ ಅಂತ. ನಮ್ಮ ಸಿಸ್ಟ್ರು ಅಯ್ಯಮ್ಮ ನೀ ಯೂಟ್ಯೂಬ್ ಈಗ ಇಂಗ್ಲೀಷ್ ಕಲಿಯೋಕ್ಕೆ ಟೈಮ್ ಕೊಡಲ್ಲ ಅಂತ ಇವ್ರ ಹತ್ರ. ಅವಳು ನೀನು ಯಾಕೆ ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಏನೂ ಹಾಕಿಲ್ಲ. ಈಗ ನೋಡಿ ಫ್ರೆಂಡ್ಸ್, ನಾವು ಯಾವುದಾದ್ರೂ ಒಂದು ನಾವು ಮಾಡ್ತಿದ್ರೆ ಅದು ಎಲ್ಲ ಸಾಮಾನ್ಯ ಕೇಳ್ತಾರೆ. ನೀವು ಕೇಳ್ತೀರಿ, ನಾವು ಕೇಳ್ತೀವಿ. ಇಷ್ಟ ಆಯಿತು. ಇನ್ನು ಫ್ರೆಂಡ್ಸ್, ನಾನು ಬೆಳಗ್ಗೆ ಬಂದು ಚಪಾತಿನೇ ಇತ್ತು ಫ್ರೆಂಡ್ಸ್. ರೈಸ್ ಮಾಡಿ ಟೊಮೊಟೊ ಚಟ್ನಿ ಆಲ್ರೆಡಿ ನಿಮಗೆಲ್ಲ ತೋರಿಸಿದ್ದೀನಿ, ಅದೇ ಮಾಡಿದೆ. ಹಂಗಾಗಿ ಮಾಮೂಲಿ ಫ್ರೆಂಡ್ಸ್, ಇನ್ನು ನಮ್ಮದು ಡೈಲಿ ಕೆಲ್ಸಕ್ಕೆ ಹೋಗೋದು, ಗಾಡಿ ಓಡಿಸೋದು, ನಾನು ನಿಮ್ಮ ಜೊತೆ ಎಲ್ಲ ಹಂಚ್ಕೊತಾ ಇರ್ತೀನಿ ನನ್ನ ಡೈಲಿ ರೋಟೀನ್ ಏನಿರುತ್ತೆ ಅಂತ. ಇನ್ನು ಫ್ರೆಂಡ್ಸ್, ನಾನು ಮೇಲೆ ಗಿಡಕ್ಕೆ 2 days ಆಯ್ತು ನೀರು ಹಾಕಿಲ್ಲ. ಇವತ್ತು ಎಷ್ಟೊತ್ತಾದ್ರೂ ಮೇಲೆ ಗಿಡಕ್ಕೆ ನೀರು ಹಾಕಿನೇ ನಾನು ಬೇರೆ ಕೆಲಸ ಮಾಡೋದು. ಇನ್ನು ಬಟ್ಟೆ ಐರನ್ ಮಾಡಿಲ್ಲ ಫ್ರೆಂಡ್ಸ್, ಅದೇನೋ ಮಾಡಿಟ್ಟಿದ್ದೀನಿ. ಇನ್ನೊಂದು ಸಲ ಸುಕ್ ಬಂದಂಗೆ ಆಗಿರ್ತಲ್ಲ, ಐರನ್ ಮಾಡಬೇಕು. ಹಂಗಾಗಿ ಫ್ರೆಂಡ್ಸ್ ನೋಡಿ, ನನಗೆ ನಮ್ಮ ಸೂಪರ್ವೈಸರು ಫೋನ್ ಮಾಡಿ, ಮೇಡಮ್ ಈ ಥರ ಇದೆ, ಯಾರನ್ನಾದರೂ ಅಲ್ಲಿ ಕೇಳಿ ಅಂದರು. ಫ್ರೆಂಡ್ಸ್, ನಾನು ಯಾರನ್ನೂ ಇಲ್ಲಿ ಕೇಳಲಿಲ್ಲ, ಸ್ಟೇಟಸ್ಗೆ ಹಾಕಿದೆ. ಈಗ ನೋಡಿ, ಮನುಷ್ಯಂಗೆ ನಮಗೆ 2 ಕಿಡ್ನಿ ಇರುತ್ತಂತೆ ಫ್ರೆಂಡ್ಸ್. 2 ಕಿಡ್ನಿ ಇರುತ್ತೆ. ಅದರಲ್ಲಿ ಒಂದು ಹೋದ್ರೂ ಇನ್ನೊಂದು ಇದ್ರೂ ನಾವು ಸಾಯೆಲ್ಲ ಬದುಕ್ಬೋದು ಅಂತ ನನಗೆ ಗೊತ್ತಿರೋದು. ಆ ಥರ ಈಗ ಇವ್ರಿಗೆ, ಈ ಮನುಷ್ಯನಿಗೆ 2 ಕಿಡ್ನಿನೂ ಇಲ್ವಂತೆ ಫ್ರೆಂಡ್ಸ್. 2 ಕಿಡ್ನಿನೂ ಅಂತೆ. ಏಜ್ ಬಂದು 35. ಮತ್ತು ಅವರು ನೋಡಿ, ಅವ್ರದ್ದು ನಂಬರ್ ಹಾಕಿದ್ದಾರೆ, ಫೋನ್ ನಂಬರು ತಮ್ಮನಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಅವ್ರದ್ದು ಫೋನ್ ನಂಬರ್ ಇದೆ. ನಾವು ನೋಡಿ ಫ್ರೆಂಡ್ಸ್, ಎಷ್ಟು ಆಗುತ್ತೆ ನಮ್ಮ ಕೈಲಿ. ಈಗ ಫ್ರೆಂಡ್ಸ್, ನಾನು ನಾಳೆ ಸ್ವಲ್ಪ ಕೇಳಬೇಕು ಅಂದ್ಕೊಂಡಿದ್ದೀನಿ, ಎಲ್ರಿಗೂ ನಮ್ಮ ಟೀಮಲ್ಲೂ ಹೇಳ್ಬೇಕು ಅಂದ್ಕೊಂಡಿದ್ದೀನಿ. ನಾನು ಇದನ್ನು ಬ್ರೀಫಿಂಗ್ ಟೈಮಲ್ಲಿ, ಮೀಟಿಂಗ್ ಟೈಮಲ್ಲಿ ಮರ್ತ್ಕೊಬಿಡ್ತೀನಿ. ಹಂಗಾಗಿ ಫ್ರೆಂಡ್ಸ್, ನಾನು ಈ ವಿಡಿಯೋನ ಅದಕ್ಕೆ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಜನ ನಾವೆಲ್ಲದರಲ್ಲೂ ನೋಡ್ತೀವಿ, ಎಷ್ಟೊಂದು ಜನ ಕಿಡ್ನಿ ಕೊಡೋರು ಇರ್ತಾರೆ, ಆಮೇಲೆ ಒಬ್ರಿಗೆ ಒಳ್ಳೇದು ಮಾಡೋರು ಇರ್ತಾರೆ. ಈಗ ಅವ್ರವ್ರ ಮನೆಯಲ್ಲೇ ಫ್ರೆಂಡ್ಸ್ ನೋಡಿ, ಈಗ ಅವ್ರವ್ರ ಮನೆಯಲ್ಲೇ ಕಿಡ್ನಿ ಅಂದರೆ ಅಷ್ಟು ಸುಲಭದ ವಿಷಯ ಅದಲ್ಲ. ಅದೆಷ್ಟು ಕೋಟಿ ಕೊಟ್ಟು ಕೊಂಡ್ಕೊಳ್ಳೋರಿದ್ದಾರೆ, ಲಕ್ಷಾನುಗಟ್ಟಲೆ ಕೊಟ್ಟು ಕೊಂಡ್ಕೊಳ್ಳೋರಿದ್ದಾರೆ. ಇವಾಗ ದಾನ ಮಾಡೋರು ಇರ್ತಾರೆ. ಇದರಲ್ಲೂ 3-4 ಥರ ಐತೆ ಫ್ರೆಂಡ್ಸ್. ಈಗ ನೋಡಿ, ಈಗ ಕಿಡ್ನಿ ಅಂದರೆ ಮೇಯ್ನ್ ಪಾಯಿಂಟು ನಮಗೆ ಶರೀರಕ್ಕೆ. ಹಂಗಾಗಿ ಫ್ರೆಂಡ್ಸ್, ಅವರು ನನಗೆ ಕೇಳಿದರು. ಇನ್ನು ಪಾಪ ಅವ್ರು ನನಗೆ ಫೋನೇ ಮಾಡಲಿಲ್ಲ. ನಾನು ಸ್ಟೇಟಸಲ್ಲಿ ಹಾಕಿದ್ನಲ್ಲ, ಇನ್ನು ಅವರು ನನಗೇನು ಫೋನ್ ಮಾಡಲಿಲ್ಲ. ನನಗೆ ಇದೇ ಆಗೋಯ್ತು ಫ್ರೆಂಡ್ಸ್. ಈಗ ಅಟೆಂಡೆನ್ಸ್ ಕಳಿಸ್ಬೇಕಿತ್ತು ನಾವು, ಅದು ಅಟೆಂಡೆನ್ಸ್ ನೋಡೋದು, ಡಿಪ್ಲೊಮೆಂಟ್ ಮಾಡೋದು, ಏನೇನೋ ನಿಮಗೆ ಗೊತ್ತಲ್ಲ, ಒಂದು ಸೂಪರ್ವೈಸರ್ ಆದರೆ ಎಷ್ಟು ಕೆಲಸ ಇರುತ್ತೆ. ಇನ್ನು ನಾವು ಫ್ರೆಂಡ್ಸ್ ಮೀಟಿಂಗ್ಗಳು ಅಟೆಂಡ್ ಮಾಡಲೇಬೇಕು, ಮೀಟಿಂಗ್ ಹೋಗಬೇಕು. ಇದ್ರ ಬಿಜಿಲಿ ನಾನು ಅದ್ರ ಕಡೆ ಸ್ವಲ್ಪ ಗಮನನೇ ಕೊಡಲಿಲ್ಲ. ಹಂಗಾಗಿ ಫ್ರೆಂಡ್ಸ್, ನಿಮಗೆ ಯಾರಾದರೂ ಗೊತ್ತಿದ್ದರೆ, ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದೀರಿ, ನೀವು ಒಂದೊಂದು ವೀಡಿಯೋ ಮಾಡಿ ಹಾಕಿ. ಈ ಥರ ಕಿಡ್ನಿ ನೋಡಿ, ನಾನಿದು ತಮ್ಮನಲ್ಲಲ್ಲಿ ಹಾಕಿದ್ದೀನಿ, ಅವ್ರ ಫೋನ್ ನಂಬರು, ಅವ್ರ ಏಜು ಎಲ್ಲ ಇದೆ ಫ್ರೆಂಡ್ಸ್. ನೋಡಿ, ನೋಡಿ, ನಾವು ಏನೂ ಆಗೋದೇ ಇಲ್ಲ ಅಂದ್ಕೊಂಡಿರ್ತೀವಿ, ಆ ಕ್ಷಣಕ್ಕೆ ನಾವು ಮನಸ್ಸಲ್ಲಿ ಅಂದ್ಕೊಂಡೇ ಇರಲ್ಲ, ಅಷ್ಟು ಒಳ್ಳೇದು ಮಾಡ್ತಾನೆ ದೇವರು. ನಾವೇನು ಅಂದ್ಕೊಂಡಿರ್ತೀವಿ, ಅಯ್ಯೋ ಜೀವನ ಹಿಂಗೆ ಇರುತ್ತೆ ಬಿಡಪ್ಪ ದೇವರೇ, ಇದೇ ಅಂದ್ಕೊಂಡಿರ್ತೀವಿ ನಾವು. ಮನಸ್ಸಲ್ಲೂ ಎಷ್ಟೋ ಜನದ ಜೀವನದಲ್ಲಿ ಇದು ನಡೆದೈತೆ, ನಿಮಗೂ ಗೊತ್ತಿರುತ್ತೆ. ಅಯ್ಯೋ ಇದನ್ನು ನಮಗೆ ಸಿಗೋದೇ ಇಲ್ಲ, ಇದು ಆಗೋದೇ ಇಲ್ಲ ಅಂದ್ಕೊಂಡಿರ್ತೀವಿ. ಆದರೆ ನೋಡಿ, ದೇವರು ಯಾವ ಟೈಮಲ್ಲಿ ಏನು ಮಾಡ್ತಾನೋ ಅದಕ್ಕೆ ನೋಡಿ, ಟೈಮು ಅನ್ನೋದು ಖರಾಬಾಗಿರುತ್ತೆ. ಪಕ್ಕ 4:20 ಅಂತ ಆಲ್ರೆಡಿ ಫಿಲಮ್ ಆಕ್ಟ್ರೆಸ್ ಗಣೇಶ್ ಹೇಳಿದ್ದಾರೆ. ಟೈಮ್ ಅನ್ನೋದು ಫ್ರೆಂಡ್ಸ್ ಯಾವಾಗ ಹೆಂಗಿರುತ್ತೋ ನೋಡಿ, ಅದಕ್ಕೆ ನಾವು ಒಬ್ರನ್ನ ಹೀಯಾಳಿಸ್ಬಾರ್ದು, ಒಬ್ರಿಗೆ ಒಂದು ರೀತಿಲಿ ನಾವು ಯಾರನ್ನೇ ಆಗಲಿ ಒಂದು ಇದು ನೋಡಬಾರ್ದು ಅಂತ ಹೇಳ್ತಾರೆ. ಹೇಳೋಕ್ಕಾಗಲ್ಲ, ನಾವು ಒಬ್ರನ್ನ ಏನೇನೋ ಇದು ಮಾಡ್ತಾಯಿರ್ತೀವಿ, ಹೆಂಗೆಂಗೋ ನಾವು ಗೇಲಿ ಮಾಡ್ತಾಯಿರ್ತೀವಿ. ಒಂದು ಟೈಮಲ್ಲಿ ಅವರೇ ನಮ್ಮ ಎಲ್ಲರಿಗಿಂತ ಮೇಲೆ ಬಂದುಬಿಡ್ತಾರೆ ನೋಡಿ. ಒಂದು SLC ಎಕ್ಸಾಮಲ್ಲಿ ಅವನು ಏನು ಓದ್ತಾ ಇರಲ್ಲ, ಅವ್ರ ತಂದೆ ತಾಯಿ ಬೈತಾ ಇರ್ತಾರೆ, ಅವನೇ ಪಾಸ್ ಆಗಿಬಿಡ್ತಾನೆ. ಒಬ್ಬೊಬ್ಬರು ರ್ಯಾಂಕ್ ಸ್ಟೂಡೆಂಟ್ ಥರ ಆಡ್ತಿರ್ತಾರೆ, ಅವ್ರು ಫೇಲ್ ಆಗಿಬಿಡ್ತಾರೆ. ನಮ್ಮ ಜೀವನನೂ ಹಂಗೆ ಅಲ್ವಾ, ಯಾವ ಟೈಮಲ್ಲಿ ನಮಗೆ ಒಳ್ಳೇದಾಗಬೇಕು ಅಂತ ಆ ದೇವ್ರು ಬರೆದಿರ್ತಾನೋ ಸಡನ್ನಾಗಿ ಆದರೂ ಆಗ್ಬೋದು, ಯಾರು ಕಂಡಿದ್ದೀವಿ. ಹಂಗಾಗಿ ಫ್ರೆಂಡ್ಸ್ ನೋಡಿ, ಈಗ ಅವ್ರಿಗೆ ಒಂದು ಕಿಡ್ನಿ ಬೇಕಾಗೈತೆ, ಯಾರು ದೇವ್ರ ಥರ ಬಂದು ಕೊಡ್ತಾರೋ, ಹೆಂಗೆ ಒಳ್ಳೇದಾಗುತ್ತೋ ನೋಡೋಣ ಫ್ರೆಂಡ್ಸ್. ನಾಳೆ ಅವ್ರಿಗೆ ಕಾಲ್ ಮಾಡಿ ನಾನು ಕೇಳ್ಕೊತೀನಿ ಏನಾದರೂ ವ್ಯವಸ್ಥೆ ಆಗಿದೆಯಾ ಅಂತ. ಹಂಗೆ ಯಾರಾದರೂ ಪುಣ್ಯಾತ್ಮರು ಆ ದೇವ್ರ ದಯದಿಂದ ಕೊಡಲಿ, ಒಂದು ಜೀವ ಬದುಕಲಿ. ನೋಡಿ, ಆಕ್ಸಿಡೆಂಟಾಗಿ ಸತ್ತೋಯ್ತಾರೆ, ಆ ಟೈಮಲ್ಲಿ ಅವ್ರ ಕಿಡ್ನಿ ಅದೆಲ್ಲನೂ ಸ್ವಲ್ಪ ಜನ ಹಾಸ್ಪಿಟ್ಲಿಗೆ ದಾನ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ನೋಡಿ, ಸಡನ್ನಾಗಿ ಎಲ್ಲ ನೋಡಿ ಎಷ್ಟೊಂದು ಜನ ಎಲ್ಲನೂ ದಾನ ಮಾಡಿಬಿಡ್ತಾರೆ. ಸಡನ್ನಾಗಿ ಒಂದು ಆಕ್ಸಿಡೆಂಟ್ ಆಯಿತು ಅಂದ್ಕೊಳ್ಳಿ,
ಆವಾಗಲೇ ಇಮ್ಮಿಡಿಯೇಟ್ಲು ಅವರು ಎಲ್ಲ ಅವ್ರದ್ದು ಏನೇನು ಪಾರ್ಟ್ಸು ತಲೆಯಿಂದ ಹಿಡಿದು ಅದು ಯೂಸ್ ಆಗುತ್ತೆ ಅಂದರೆ ಅವ್ರ ಮನೆಯವರೇ ಒಪ್ಪಿ ದಾನ ಮಾಡಿಬಿಡ್ತಾರೆ. ಪಾಪ ಯಾರಾದರೂ ಈ ನನ್ನ ವೀಡಿಯೋನ ನೋಡಿ ಏನಾದರೂ ಅಂಥ ಪರಿಸ್ಥಿತಿ ಇದ್ದರೆ ಫ್ರೆಂಡ್ಸ್, ನಾನು ಯಾರು ಸತ್ತೋಗಿ ಅವ್ರಿಗೆ ಕಿಡ್ನಿ ಕೊಡಲಿ ಅಂತ ನಿಮ್ಮ ಹತ್ರ ಕೇಳ್ಕೊತಾ ಇಲ್ಲ. ಯಾರಾದರೂ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ಗಳು ಇನ್ನೂ ನೀವು ಒಂದೊಂದು ವೀಡಿಯೋ ಮಾಡೋಕ್ಕೆ ಏನಾದರೂ ಇಂಥ ಪರಿಸ್ಥಿತಿ ಇದ್ದಾಗ ದಯವಿಟ್ಟು ಈ ಫೋನ್ ನಂಬರ್ನ ನಿಮ್ಮ ಮೊಬೈಲಲ್ಲಿ ಆಗಿರ್ಬೋದು ಸೇವ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ರಿಗೂ ಒಂದು ಸ್ಟೇಟಸ್ನ ಹಾಕಿ ಇದನ್ನು ಸ್ಕ್ರೀನ್ ಚಾಟ್ ತಕ್ಕೊಂಡು ಯಾರಿಗಾದರೂ ಒಬ್ಬರಿಗೆ ನೋಡಿ ಫ್ರೆಂಡ್ಸ್, ಒಂದು ಒಳ್ಳೆಯದಾಗಲಿ ಗೊತ್ತಿಲ್ಲ, ಅಕಸ್ಮಾತ್ ಆ ಅಪ್ಪಂಗೆ ಯಾರಾದರೂ ಈ ಥರ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಯಾರಾದರೂ ಒಂದು ದಾನ ಮಾಡೋರು ಇರ್ಬೋದು, ಯಾರಾದರೂ ಒಂದು ದೊಡ್ಡ ದೊಡ್ಡ ಶ್ರೀಮಂತರುಗಳು ಅವರ ಒಂದು PG ಹಾಸ್ಟ್ಲಲ್ಲಿರ್ಬೋದು, ಇಲ್ಲ ಹುಡುಗರು ಇರ್ಬೋದು, ಯಾರಾದರೂ ಒಬ್ರಿಗೆ ಒಳ್ಳೇದು ಮಾಡೋ ಮನಸ್ಸಿದ್ರೂ ಇರ್ಬೋದು. ಯಾರೂ ಹೇಳೋಕ್ಕಾಗಲ್ಲ ನೋಡಿ. ಎಷ್ಟು ದೊಡ್ಡ ವ್ಯಕ್ತಿಗಳು ಒಬ್ಬೊಬ್ರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಾರೆ. ಏನೂ ಮಾಡೋಕ್ಕಾಗಲ್ಲ. ಒಳ್ಳೇದು ಮಾಡೋರು ಇದ್ದಾರೆ, ಕೆಟ್ಟದ್ದು ಮಾಡೋರು ಇದ್ದಾರೆ. ಒಳ್ಳೇದು ಮಾಡಿದ್ರೆ ಅದ್ರ ಬಗ್ಗೆ ಕೆಟ್ಟದ್ದು ಮಾತಾಡೋರು ಜನನೂ ಇದ್ದಾರೆ. ಈ ಸಮಾಜದಲ್ಲಿ ಯಾವ ಜನ ಇಲ್ಲ ಫ್ರೆಂಡ್ಸ್, ಎಲ್ಲ ಥರದ್ದು ಜನನೂ ಇದ್ದಾರೆ. ಒಬ್ರಿಗೆ ಕೆಟ್ಟದ್ದು ಮಾಡೋರು ಇರೋದೆ, ಕೆಟ್ಟದ್ದು ಮಾಡೋದು ನೋಡ್ಕೊಂಡು ಸುಮ್ಮನಿರೋರು ಇರ್ತಾರೆ. ಎಲ್ಲ ಥರನೂ ಈ ಸಮಾಜದಲ್ಲಿ ನಡೀತಾ ಇದೆ. ನಾನು ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಯಾಕೆ ಗೊತ್ತಾ ನೋಡಿ, ಎಷ್ಟೊಂದು ನಡೀತಾ ಇದೆ. ಇದನ್ನು ನೀವು ನೋಡಿ ದಯವಿಟ್ಟು ಈ ಫೋನ್ ನಂಬರು, ಈ ಅಡ್ರೆಸ್ನ ದಯವಿಟ್ಟು ಸ್ಕ್ರೀನ್ ಚಾಟ್ ತಕ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನ ಇದ್ದಾರೆ, ಅವ್ರನ್ನೆಲ್ಲರನ್ನೂ ನಾನು ಕೇಳ್ಕೊತಾ ಇದ್ದೀನಿ. ಮಿಕ್ಕಿದ ಯೂಟ್ಯೂಬರ್ಸ್ಗೂ ಅಷ್ಟೇ, ನಾವೇನೇ ಮಾಡೋಕ್ಕಾಗದಿದ್ರು ಯಾರಿಗಾದ್ರೂ ಒಬ್ರು ಒಳ್ಳೇದಾಗಲಿ ಒಬ್ಬರಿಗೆ ಅಂದರೆ ಒಂದು 4 ಮಾತು ಆಡೋದ್ರಲ್ಲಿ ತಪ್ಪೇನೈತೆ ಫ್ರೆಂಡ್ಸ್. ನಮ್ಮ ಕೈಲಾಗದೇ ಇದ್ರೂ ಯಾರಾದರೂ ಅಂಥವ್ರು ಇರ್ಬೋದು. ನಾನು ಫಸ್ಟೇ ಹೇಳಿದ್ನಲ್ಲ ನಿಮಗೆ, ಟೈಮ್ ಅನ್ನೋದು ಯಾವತ್ತೂ ಹಿಂಗೆ ಇರಲ್ಲ. ಇವತ್ತು ಕಷ್ಟ ಇರ್ಬೋದು, ನಾಳೆ ಸುಖ ಬರ್ಬೋದು. ಇವತ್ತು ಸುಖ ಇರ್ಬೋದು, ನಾಳೆ ಕಷ್ಟ ಇರ್ಬೋದು. ನಾವು ಅದ್ರ ಜೊತೆ ನಾವು ಓಡಬೇಕು. ಟೈಮ್ ನಮ್ಮ ಜೊತೆ ಓಡದೆ ಹೋದ್ರೂ ಈ ಜೀವನದ ಜೊತೆ ನೀವು ಓಡ್ತಾ ಇರಬೇಕು. 1000 ಕಷ್ಟ ಬರಲಿ, 1000 ನೋವು ಬರಲಿ, ಅದ್ರ ಜೊತೆ ನಾವು ಹೋಯ್ತಾ ಇದ್ರೇ ಅದು ಒಂದು ದಿನ ನಮ್ಗೆ ಒಳ್ಳೆಯದು. ನೋಡಿ, ಒಂದು ಕಲ್ಲು ಬಂಡೆ ಥರ ಇರುತ್ತೆ, ಅದನ್ನು ಒಬ್ಬ ಶಿಲ್ಪಿ ಕೆತ್ತಿ ಎಷ್ಟು ಹೊಡಿತಾನೆ ಅದಕ್ಕೆ ಏಟ ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ತಾನೇ ಫ್ರೆಂಡ್ಸ್, ನಾಳೆ ಒಂದು ದಿನ ಒಂದು ದೊಡ್ಡ ಶಿಲೆ ಆಗುತ್ತೆ, ಒಂದು ದೇವರಾಗುತ್ತೆ. ಅದನ್ನೇ 1000 ಜನ, ಲಕ್ಷಾಂತರ ಜನ ಅದರ ಹತ್ರ ಹೋಗಿ ಬೇಡ್ಕೊತೀವಿ, ನನಗೆ ಒಳ್ಳೇದು ಮಾಡು, ಹೂವು ಕೇಳ್ತೀವಿ. ಅದ್ರ ಹಿಂದೆ ಎಷ್ಟು ಏಟು ತಿಂದೈತೆ ಆ ದೇವರು, ಎಷ್ಟು ಕೆತ್ತಿರೋನ ಕಷ್ಟ ಎಷ್ಟಿರುತ್ತೆ ಅಂತ ಯಾರಿಗೂ ಗೊತ್ತಿರಲ್ಲ. ನಮಗೆ ಕಾಣಿಸೋದು ಬರೀ ವಿಗ್ರಹ ಮಾತ್ರ ಕಾಣಿಸುತ್ತೆ. ಅದರ ಅಂದ ಚಂದ, ಅದಕ್ಕೆ ಹೂವು ಮಾಡಿಸ್ಬೇಕು, ಅದಕ್ಕೆ ಹಾಲು ಅಭಿಷೇಕ ಮಾಡಬೇಕು, ಅದಕ್ಕೆ ಇವತ್ತು ಈ ಥರ ಪೂಜೆ ಮಾಡಬೇಕು, ಅಮಾವಾಸ್ಯೆ ಪೂಜೆ ಮಾಡಬೇಕು ಅಂತ ಮಾತ್ರನೇ ನಮಗೆ ಗೊತ್ತಿರುತ್ತೆ. ಹಾಗೆ ಆ ಥರ ಎಷ್ಟೋ ಕಷ್ಟ ನೋಡಿರೋರು, ಎಷ್ಟೊಂದು ಜನಕ್ಕೊಂದು ಕಿಡ್ನಿ ಒಳ್ಳೇದು ಮಾಡಬೇಕು ಅನ್ನೋರು ಇರ್ತಾರಲ್ಲ ಫ್ರೆಂಡ್ಸ್. ಹಾಗಾಗಿ ನನ್ನ ಫ್ರೆಂಡ್ಸು ನನಗೆ ಫೋನ್ ಮಾಡಿ ಈ ಥರ ಕೇಳಿದ್ದಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ನೀವು ನನ್ನ ಯೂಟ್ಯೂಬಲ್ಲಿರೋರು ಎಲ್ಲರೂ ಅಷ್ಟೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿ ಈ ಫೋನ್ ನಂಬರ್ನ ತಗೊಳ್ಳಿ. ಯಾರಾದರೂ ಆ ದೇವರು ಅವ್ರಿಗೆ ನೋಡಿ, ಈಗ ನೋಡಿ, ಸಾವೇ ನಮ್ಮ ಹತ್ರದಲ್ಲಿ ಬಂದು ಕೂತಿದ್ದಾಗ ಬದುಕಬೇಕು ಅಂತ ಆಸೆ ಎಲ್ರಿಗೂ ಬರುತ್ತೆ. ನೋಡಿ, ಎಷ್ಟೊಂದು ಜನ ಒಂದು ಒಳಗೆ ಬಿದ್ದು ಸಾಯಬೇಕು ಅಂತ ಹೋಗ್ತಾರೆ, ಆ ಸಾಯತ್ತದಲ್ಲಿ ಬದುಕಬೇಕು ಅಂತ ಆಸೆ ಪಡ್ತಾರೆ. ಅಲ್ಲಿ ಬದುಕೋಕ್ಕೆ ಅವ್ರ ಕೈಗೆ ಹಿಡ್ಕೊಳ್ಳೋಕ್ಕೆ ಏನೂ ಇರಲ್ಲ, ಮನುಷ್ಯನೂ ಇರಲ್ಲ, ಒಂದು ಹುಲ್ ಕಡ್ಡಿನೂ ಇರಲ್ಲ. ಎಷ್ಟೊಂದು ಜನ ನೇಣು ಹಾಕೊಂಡು ಸಾಯಬೇಕು ಅಂತ ಹೋಗ್ತಾರೆ. ಆ ಕೊನೆ ಟೈಮಲ್ಲಿ ಅವ್ರಿಗೆ ಬದುಕಬೇಕು ಅಂತ ಆಸೆ ಬರುತ್ತೆ, ಬದುಕೋಕ್ಕಾಗಲ್ಲ. ಯಾಕೆ ಹೇಳಿ, ಸಾವು ಹತ್ರ ಬಂದಿರುತ್ತೆ. ಈಗ ನೋಡಿ, ಇವ್ರಿಗೆ ಸಾವು ಪಕ್ಕದಲ್ಲೇ ಐತೆ. ಹೆಂಗೆ ಅಂದರೆ ಫ್ರೆಂಡ್ಸ್, ಇದು ಅವ್ರಿಗೆ ಈಗ ಊಟದಲ್ಲಿ ತಟ್ಟೆಯಲ್ಲಿ ಅನ್ನ ಹಾಕ್ಕೊಂಡಿರ್ತೀವಿ, ಸಾಂಬಾರು ಹಾಕ್ಕೊಂಡಿರ್ತೀವಿ, ಊಟ ಮಾಡೋಕ್ಕೆ ಆಯ್ತಾ ಇರಲ್ಲ. ನೋಡಿ, ಅವ್ರಿಗೆ ಜೀವ ಇನ್ನೂ ಬದುಕೈತೆ. ಎಷ್ಟೊಂದು ಫಿಲಮ್ ಆಕ್ಟ್ರಸ್ಗಳಿಗೆ ನೋಡಿದ್ದೀರಾ ಫ್ರೆಂಡ್ಸ್, ಇವರು ಸರಿಗಮ ವಿಜಿಗೆ ತಲೆನೇ ಡೆತ್ ಆಗೋಯ್ತು. ಅವರು ಒಂದು ಇದ್ರದ್ದು ಲಿಂಗ ಬದಲಾಯಿಸ ಅವ್ರದ್ದು ಒಂದು ಫಿಲಮ್ ತೆಗ್ದಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ. ಲೇಡಿ ಗೆಟಪ್ಪಲ್ಲಿ ಅಷ್ಟು ಚೆನ್ನಾಗಿ ಆ ಫಿಲಮ್ ಓಡ್ತು. ಅದ್ರ ನೇಮ್ನ ನಿಂಗೆ ನೆನಪು ಬರ್ತಾಯಿಲ್ಲ ಫ್ರೆಂಡ್. ನೋಡಿ, ಅವ್ರಿಗೆ ಬದುಕಿದ್ದಂಗೆ ಡೆತ್ ಆಗೋಯ್ತು. ಅಂದರೆ ಅವ್ರಿಗೆ ಫ್ರೆಂಡ್ಸ್ ಕತ್ತಿಂದ ಕೆಳಗಡೆ ಜೀವ ಇತ್ತು, ಇದು ತಲೆಯಲ್ಲಿ ಅವ್ರಿಗೇನು ಇನ್ನು ಹೆಂಗೆ ಅಂದರೆ ಒಂದು ಬದುಕಿದ್ರು ಸತ್ತ ರೀತಿ. ನೋಡಿ, ಅದಕ್ಕೆ ಅವ್ರೇನು ಮಾಡಿದ್ರು, ಬದುಕಿದ್ರು ಅವ್ರನ್ನ ಎಲ್ಲದಕ್ಕೂ ಅವರ ಶರೀರದಲ್ಲಿ ಏನೇ ಮೂಮೆಂಟ್ ಆದರೂ ಅವ್ರಿಗೆ ಗೊತ್ತಾಗಲ್ಲ. ಆ ಥರ ಡೆತ್ ಆಗಿತ್ತು. ಅದಕ್ಕೇನು ಮಾಡಿದ್ರು, ಎಲ್ಲನೂ ದಾನ ಮಾಡಿದ್ರು. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಇದನ್ನು ನಾನು ತಮ್ನಲ್ಲಲ್ಲಿ ಹಾಕಿದ್ದೀನಿ ನೋಡಿ, ಅದನ್ನು ನೀವು ದಯವಿಟ್ಟು ಸ್ಟೇಟಸ್ಗೆ ಹಾಕಿ
ಯಾರಿಗಾದ್ರೂ ನಿಮಗೆ ನೋಡಿ ಎಲ್ಲರೂ ನೋಡಿ ಇವಾಗ ಕೆಲಸ ಮಾಡೋರು ಇರ್ತೀರಿ, ಎಷ್ಟೊಂದು ಜನ ಓಡಾಡ್ತಾ ಇರ್ತೀರಿ, ಎಷ್ಟೊಂದು ಜನ ಬಿಸ್ನೆಸ್ ಮಾಡೋರು ಇರ್ತೀರಿ. ಈಗ ಫ್ರೆಂಡ್ಸ್ ಯಾರಿಗೂ ಫ್ರೆಂಡ್ ಸರ್ಕಲ್ ಇಲ್ಲ ಅನ್ನೋ ಹಾಗೇ ಇಲ್ಲ. ಯಾವುದರಲ್ಲಿ ಫ್ರೆಂಡ್ ಸರ್ಕಲ್ ಇಲ್ಲ ಅಂದ್ರೂ ಒಂದು ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸ್ಗಳಿರ್ತಾರೆ. ಇದನ್ನು ದಯವಿಟ್ಟು ಶೇರ್ ಮಾಡಿ ಈ ವಿಡಿಯೋನ. ನೀವು ಒಂದೊಂದು ವೀಡಿಯೋ ಮಾಡಾಕಿ. ಇದರಲ್ಲಿ ನಾನು ಅವ್ರ ಅಡ್ರೆಸ್ ಕೊಟ್ಟಿದ್ದಾರೆ, ಅದನ್ನು ತಮ್ಮನೆಲ್ಲ ಹಾಕಿದ್ದೀನಿ. ಏನೋ ನೋಡಿ ಈಗ ಅವ್ರಿಗೆ ಸಾವು ಹತ್ರ ಬಂದಿದೆ, ನೋಡಿ ಫ್ರೆಂಡ್ಸ್ ಎಷ್ಟೊಂದು ಜನಕ್ಕೆ ಕ್ಯಾನ್ಸರ್ ಬಂದಿರುತ್ತೆ. ಅವ್ರಿಗೆ ನೋಡಿ ಇಷ್ಟು ದಿವಸಕ್ಕೆ ಸಾಯ್ತೀರಿ ಅಂತ ಡಾಕ್ಟ್ರೇ ಹೇಳ್ಬಿಡ್ತಾರೆ. ಆದ್ರೂ ಬದುಕಿರ್ತೀವಿ ನಾವು, ಯಾಕೆ ಹೇಳಿ, ನಾವಾಗೆ ಸಾಯಲ್ಲ. ಅದೇ ಈಗ ಮನುಷ್ಯನ ನಿಯಮ. ಯಾಕೆಂದರೆ ಈಗ ನೋಡಿ ನಾವು ಸಾಯಬೇಕು ಅಂದಾಗಲೇ ಯಾರೂ ಸಾಯಲ್ಲ. ಈಗ ಇವರು ನಮ್ಮ ಫ್ರೆಂಡ್ಸ್ ಈ ಥರ ಹಾಕಿದ್ದಾರೆ ಫ್ರೆಂಡ್ಸ್. ನಾನು ಆಲ್ರೆಡಿ ಸ್ಟೇಟಸಲ್ಲಿ ಹಾಕಿ 3-4 ಡೇಸ್ ಆಗೈತೆ. ಆದರೆ ಎಷ್ಟೊಂದು ಜನ, ಒಂದು 200 ಜನ 300 ಜನ ನನ್ನ ಸ್ಟೇಟಸ್ ನೋಡಿದ್ದಾರೆ. ಸ್ಟೇಟಸ್ ಫುಲ್ ಅವ್ರ ಅಡ್ರೆಸ್ಸು, ಫೋನ್ ನಂಬರು ಎಲ್ಲನೂ ಹಾಕಿದ್ದೀನಿ ಫ್ರೆಂಡ್ಸ್. ಈಗ ನನ್ನ ಸ್ಟೇಟಸಲ್ಲಿ ಅದು ಇಲ್ವೇನೋ ನೋಡೋಣ, ಮತ್ತೆ ನಾಳೆ ನಾನು ಸ್ಟೇಟಸ್ಗೆ ಹಾಕ್ತೀನಿ ಫ್ರೆಂಡ್ಸ್. ಮತ್ತು ನಾನು ನಂದು ಇನ್ಸ್ಟಾಗ್ರಾಮಲ್ಲೂ ಹಾಕಿದ್ದೀನಿ, ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ, ಇದರಲ್ಲೆಲ್ಲ ಹಾಕಿದ್ದೀನಿ ಫ್ರೆಂಡ್ಸ್. ನಾಳೆನೂ ಒಂದು ಟೈಮ್ ಹಾಕ್ತೀನಿ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಈಗ ಎಲ್ಲ ಫೀಲ್ಡಲ್ಲೂ ಎಲ್ಲರೂ ಇರ್ತೀರಿ, ಎಲ್ರಿಗೂ ಫ್ರೆಂಡ್ಶಿಪ್ ಇರುತ್ತೆ. ದಯವಿಟ್ಟು ಇದನ್ನು ನೀವು ಶೇರ್ ಮಾಡಲೇಬೇಕು. ನೋಡಿ ಈಗ ಒಂದು ಕ್ಯಾನ್ಸರ್ ಬಂದರೆ ಮನುಷ್ಯ ಇಷ್ಟೇ ನೋಡಿ, ಕ್ಯಾನ್ಸರ್ ಅಂದ ತಕ್ಷಣ ನಮಗೆ ನೆನಪಾಗೋದು ನೋಡಿ ಸುಮಾ ಆಂಟಿ ಇದ್ರಲ್ಲ, ಸುಮಾ ಗೌಡ್ರು ಚಾನಲ್, ಯೂಟ್ಯೂಬ್ ಚಾನಲ್ಲು ನಮ್ಮ ಯೂಟ್ಯೂಬಲ್ಲೇ ಇದ್ದಾರೆ ನಮ್ಮ ಫ್ರೆಂಡ್ಸ್ಗಳು. ಬೇರೆ ಏನಕ್ಕೆ ಹೋಗ್ತೀರಿ? ಸುಮಾ ಗೌಡ್ರು ಯೂಟ್ಯೂಬ್ ಚಾನಲ್ಲು ನೋಡಿದ್ದೀರಾ ಅವ್ರನ್ನ? ಈಗ ಹೆಂಗೆ ನಾನು ಇವ್ರು ಯಾವ ರೀತಿ ಕೂತಿದ್ದೀನಿ ಸ್ಯಾರಿ ಹಾಕ್ಕೊಂಡು ಈ ಥರ ಸೇಮ್ ಅದೇ ಥರ ಎಲ್ಲ ವೀಡಿಯೋನು ಮಾಡ್ತಾಯಿದ್ರು. ಆಮೇಲೆ ಅವ್ರ ಮಗನೂ ಅಷ್ಟೇ, ಸುಹಾಸು ಮತ್ತು ಅವ್ರ ಮಗಳು ಸ್ವಾತಿ ಗೌಡ ಅಂತ ಅವರು ಯೂಟ್ಯೂಬರ್ಸು. ನೋಡಿ ಅವರು ಎಷ್ಟು ಚೆನ್ನಾಗಿ ವೀಡಿಯೋ ಮಾಡ್ತಾಯಿದ್ರು. ಅವ್ರ ಮಗನ ಮದುವೆಲಿ ಎಷ್ಟು ಚೆನ್ನಾಗಿ ಓಡಾಡಿದ್ದಾರೆ. ಅವ್ರಿಗೆ ಕ್ಯಾನ್ಸರ್ ಇದೆ ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ಅಲ್ಲ ನೋಡಿ, ಜೀವನ ಟೈಮ್ ಅನ್ನೋದು, ಟೈಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಆಮೇಲೆ ಅವ್ರಿಗೆ ಒಂದೇ ಒಂದಿನ ಫ್ರೆಂಡ್ಸ್ ಈ ಥರ ಬ್ಲಡ್ಡು ಸೈಡಲ್ಲಿ ಮೂಗತ್ರ ಬಂದಿದ್ದಷ್ಟೇ. ಸಡನ್ನಾಗಿ ಹೋಗಿ ಚೆಕ್ ಮಾಡಿಸಿದ್ವಿ, ಆ ಕ್ಯಾನ್ಸರ್ ಬರೋದು ಫ್ರೆಂಡ್ಸ್ 100ಕ್ಕೆ 1000 ಜನಕ್ಕೆ ಒಬ್ರಿಗಂತೆ. ಇದನ್ನು ಪೂರ್ತಿ ಆಪ್ರೇಷನ್ ಮಾಡಿದ್ರು. ಒಂದು 3-4-5 ಮಂತ್ಗೆ ಅವರು ಡೆತ್ ಆಗೋದು. ಗೊತ್ತಿಲ್ಲ ಈ ಥರ ಆಗುತ್ತೆ ಅಂತ. ಹಾಗೆ ನೋಡಿ ಈಗ ಇವ್ರಿಗೆ 2 ಕಿಡ್ನಿನೂ ಇಲ್ಲ ಪಾಪ, ಒಂದಾದರೂ ಇದ್ದರೆ ಏನೋ ಅನ್ಬೋದು. ಆದರೂ ದೇವ್ರು ನೋಡಿ ಅವ್ರಿಗೆ ಆಯಸ್ಸು ಕೊಟ್ಟಿದ್ದಾನೆ. ಆಯಸ್ಸು ಇರೋದಕ್ಕೋಸ್ಕರ ನೋಡಿ ಇದೆಲ್ಲ ಅವ್ರಿಗೆ ಯುದ್ಧ ಒಂಥರ ಈ ಥರ. ಈಗ ನೋಡಿ ಅವ್ರಿಗೆ ಆಯಸ್ಸು ಮುಗ್ದೋಗಿದ್ರೆ ದೇವ್ರು 2 ಕಿಡ್ನಿನೂ ಹೋದಾಗಲೇ ಸಾವು ತರ್ಬೋದಿತ್ತಲ್ಲ, ತರಲಿಲ್ಲ. ಹಂಗೆ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಎಲ್ಲರ ಹತ್ರನೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತಾ ಇದ್ದೀನಿ. ನನ್ನ ತಮ್ಮನಲ್ಲಿ ಅವ್ರದ್ದು ಏಜು ಮತ್ತು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಹಾಕಿದ್ದಾರೆ ನಮ್ಮ ಫ್ರೆಂಡು. ಅದನ್ನು ನಾನು ನಿಮ್ಗೆ ಹಾಕ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಕೈಲಿ ಏನಾಗುತ್ತೆ, ಎಷ್ಟಾಗುತ್ತೆ ಅದನ್ನು ಮಾಡೋಣ. ನಾವೇನು ಮಿತಿ ಮೀರಿ ಮಾಡಲ್ಲ. ಈಗ ಅವ್ರಿಗೆ ಸಾವು ಬಂದಿದ್ರೆ ನಾವೇನು ಸಾವನ್ನ ತಡೆದು ನಿಲ್ಸೋಕ್ಕಾಗಲ್ಲ. ನಾವು ನೀವು ಏನು ದೇವರಲ್ಲ. ನಮ್ಮ ಕೈಲಿ ಒಂದು 1/4%, ಒಂದು 4 ಜನಕ್ಕೆ ಹೇಳಿ, ಒಂದು 4 ಸ್ಟೇಟಸ್ ಹಾಕಿ, ಒಂದು ವೀಡಿಯೋ ಮಾಡಾಕಿ, ಅದರಿಂದ ಏನು ನಾವು ಕಳ್ಕೊಳ್ಳೋದೇನೈತೆ? ಇವಾಗ ಬೇರೆ ಥರ ಎಲ್ಲ ವೀಡಿಯೋ ಮಾಡಾಕ್ತೀವಿ. ಒಂದು ಒಳ್ಳೆಯದಾದರೆ ವೀಡಿಯೋ ಮಾಡಾಕ್ತೀವಿ, ನಾವು ಅಡುಗೆ ಮಾಡೋದನ್ನ ವೀಡಿಯೋ ಮಾಡಾಕ್ತೀವಿ, ನಾವು ದಿನ ಏನು ತಿಂತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ವೀಡಿಯೋ ಮಾಡಾಕ್ತಾಯಿದ್ದೀವಿ. ಒಂದು ಮನುಷ್ಯನಿಗೆ ಒಂದು ಇನ್ನೇನು ನೋಡಿ, ಅವ್ರಿಗೆ ಒಂದು ಕಿಡ್ನಿ ಇಲ್ಲ ಅಂದಾಗ ಅದ್ರ ಬಗ್ಗೆ ನಾವು ಒಂದು 4 ಮಾತಾಡೋದ್ರಲ್ಲಿ ತಪ್ಪೇನಿದೆ ಫ್ರೆಂಡ್ಸ್? ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಎಲ್ಲ ಪ್ಲೀಸ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ನನ್ನ ವೀಡಿಯೋದ ಬಗ್ಗೆ ನೀವು ದಯವಿಟ್ಟು ಗಮನ ಇಟ್ಟು ಯಾರಾದರೂ ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಲಿ ಒಂದು ಸ್ಟೇಟಸ್ಗೆ ಹಾಕಿ, ಒಂದು ವೀಡಿಯೋ ಮಾಡಾಕಿ ಫ್ರೆಂಡ್ಸ್. ದಯವಿಟ್ಟು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಹತ್ರ ಎಲ್ಲರ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಅವ್ರಿಗೆ ಒಂದು ಕಿಡ್ನಿನೂ ಇಲ್ವಂತೆ ಫ್ರೆಂಡ್ಸ್. ಈಗ ನೋಡಿ ಅವ್ರಿಗೆ ದುಡ್ಡಿಂದು ಪ್ರಾಬ್ಲಮ್ ಇದೆ. ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಷ್ಟು ಪಾಪ ಅವ್ರಿಗೆ ಶಕ್ತಿ ಇಲ್ಲ. ಹಂಗಾಗಿ ಫ್ರೆಂಡ್ಸ್, ಎಷ್ಟೊಂದು ಜನ ಈ ಲಕ್ಷಾಂತರ ಜನದಲ್ಲಿ, ಈ ಕೋಟ್ಯಾಂತರ ಜನದಲ್ಲಿ ಯಾರಾದರೂ ಒಂದು ದೇವ್ರ ಥರ ಬಂದು ಅವ್ರಿಗೆ ಒಂದು ಕಿಡ್ನಿ ಕೊಡಲಿ ಅಂತ ನಾನು ನಮ್ಮ ಶಿವನ ಹತ್ರ ಬೇಡ್ಕೊತೀನಿ, ರಾಘವೇಂದ್ರನ ಹತ್ರ ಬೇಡ್ಕೊತೀನಿ. ಮನುಷ್ಯ ಉಳಿಲಿ, ಬದುಕಲಿ. ಏನೋ ಅವನ ಆಯಸ್ಸು ಗಟ್ಟಿ ಇದೆ, 2 ಕಿಡ್ನಿ ಇಲ್ದಿದ್ರು ಇನ್ನೂ ಬದುಕಿದ್ದಾರೆ ಅವರು ಅಂತ ಅಂದರೆ ಬದುಕಲಿ ಫ್ರೆಂಡ್ಸ್. ಏನೈತೆ, ನಾವೇನು ಹೊತ್ಕೊಂಡು ಹೋಗೋದೇನೂ ಇಲ್ಲ, ತರೋದು ಏನೂ ಇಲ್ಲ. ನಾವೇನು ಬ್ರಹ್ಮನೂ ಅಲ್ಲ ಆಯಸ್ಸು ಬರೆಯೋಕ್ಕೆ. ಅವನಿಗೆ ದೇವರು ಉಳ್ಕೊಳ್ಳೋ ಅದೃಷ್ಟ ಕೊಟ್ಟಿದ್ದಾನೆ. ಹಂಗಾಗಿ ಫ್ರೆಂಡ್ಸ್, ನಾನು ನಿಮ್ಮ ಹತ್ರ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಎಲ್ಲರೂ ಒಂದೊಂದು ವೀಡಿಯೋ ಮಾಡಿ ಹಾಕಿ, ನಾನು ನೋಡ್ತೀನಿ ಯೂಟ್ಯೂಬಲ್ಲಿ. ಯಾರಾದರೂ ಅವ್ರಿಗೊಂದು ಕಿಡ್ನಿ ಕೊಡಲಿ, ಅವ್ರು ಇನ್ನೂ 100 ವರ್ಷ ಬದುಕಲಿ, ಇನ್ನೂ ಅವ್ರ ಆಸೆ ಏನೈತೆ ಅದೆಲ್ಲ ನೆರವೇರಲಿ. ನೀವು ಎಲ್ಲರೂ ಯಾವಾಗ ಸಾಯ್ತೀವಿ ಅಂತ ಗೊತ್ತಿಲ್ಲ, ಆದರೆ ಮೈ ತುಂಬ ನಾವು ಆಸೆ ಹೊತ್ಕೊಂಡೇ ಹುಟ್ಟಿದ್ದೀವಿ.
ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಇದ್ರ ಬಗ್ಗೆ ಎಲ್ಲರೂ ವಿಡಿಯೋ ಮಾಡಿ ಒಂದು ಹಾಕಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಒಂದು 10 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫೇಸ್ಬುಕ್ಕಲ್ಲಿ ಹಾಕಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಕಿ, ಸ್ಟೇಟಸಲ್ಲಿ ಹಾಕಿ, ಎಲ್ಲದರಲ್ಲೂ ಹಾಕಿ ಒಂದು ಒಳ್ಳೆಯ ವಿಷಯ, ಒಳ್ಳೆಯ ನ್ಯೂಸ್ ನಮ್ಗೆ ಅವ್ರ ಕಡೆಯಿಂದ ಬರಲಿ. ಓಕೆ ಫ್ರೆಂಡ್ಸ್, ಬಾಯ್.